ಮೈಸೂರು ಜಿಲ್ಲೆಯಲ್ಲಿ ಮಾನವ ಕಾಡು ಪ್ರಾಣಿಗಳ ಸಂಘರ್ಷ ಹೆಚ್ಚಾದ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಸರ್ಕಾರ ಸಫಾರಿಗೆ ಬ್ರೇಕ್ ಹಾಕಿತ್ತು. ಇದೀಗ ಸಫಾರಿಯನ್ನು ಆರಂಭಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾನೀಗ ಮೈಸೂರಿನ ಅಶೋಕಪುರಂನ ಅರಣ್ಯ ಭವನದ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಅರಣ್ಯ ಭವನದ ಬಳಿ ರೈತರು ಆ ಸಫಾರಿಯನ್ನು ಯಾವುದೇ ಕಾರಣಕ್ಕೂ ಆರಂಭಿಸಬಾರದು ಅಂತೇಳಿ ಪ್ರತಿಭಟನೆಯನ್ನು ಆರಂಭಿಸಿದ್ದಾರೆ. ಇವತ್ತು ಅರಣ್ಯ ಭವನಕ್ಕೆ ಮುತ್ತಿಗೆ ಹಾಕುವಂತಹ ಒಂದು ಹೋರಾಟವನ್ನು ನಡೆಸಿದ್ರು. ಈ ಮಧ್ಯೆ ಪೊಲೀಸರು ಅರಣ್ಯ ಭವನಕ್ಕೆ ರೈತರು ಬರುವುದನ್ನು ತಡೆಯಲಿಕ್ಕೆ ಪ್ರಯತ್ನವನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ರೈತರು ಮತ್ತೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಆಯಿತು. ನಾವು ಹೋರಾಟ ಮಾಡೋದಕ್ಕೆ ಅನುಮತಿಯನ್ನು ಯಾಕೆ ತೆಗೆದುಕೊಳ್ಬೇಕು ಅನ್ನೋದು ರೈತರ ಪ್ರಶ್ನೆ ಆಗಿತ್ತು. ಯಾಕಂದ್ರೆ ಸಫಾರಿಯನ್ನ ಬಂದ್ ಮಾಡಿದ ನಂತರ ಸಾಕಷ್ಟು ಅಂದ್ರೆ ಅರಣ್ಯ ಇಲಾಖೆಯವರು ಕ್ರಮಗಳನ್ನು ಕೈಗೊಂಡಿದ್ರು. ಆದರೆ ಸಫಾರಿಯನ್ನು ಏಕಾಏಕಿಯಾಗಿ ಆರಂಭಿಸುವಂತಹ ವೇಳೆ ರೈತರ ಯಾವುದೇ ರೀತಿಯಾದ ಸಭೆಯನ್ನು ನಡೆಸಿಲ್ಲ, ನಮ್ಮ ಅನುಮತಿಯನ್ನು ಕೇಳಿಲ್ಲ. ಹೀಗಾಗಿ ನಾವು ಸಹ ಹೋರಾಟ ಮಾಡಲಿಕ್ಕೆ ಯಾರ ಅನುಮತಿಯನ್ನು ಪಡೆದುಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಸಫಾರಿ ಆರಂಭಿಸೋದಕ್ಕೆ ನಾವು ಬಿಡೋದಿಲ್ಲ ಅಂತೇಳಿ ಹೋರಾಟವನ್ನು ನಡೆಸ್ತಾ ಇರುವಂಥದ್ದು. ಒಂದು ವೇಳೆ ಸಫಾರಿ ಮತ್ತೆ ಆರಂಭವಾದರೆ ನಾವು ಆ ಸಫಾರಿಯನ್ನು ಬಲವಂತವಾಗಿ ನಿಲ್ಲಿಸ್ತೇವೆ ಅನ್ನೋ ಒಂದು ಘೋಷಣೆಗಳನ್ನು ಕೂಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮೈಸೂರು ಜಿಲ್ಲೆಯಲ್ಲಿ ಅಂದರೆ ಪ್ರಮುಖವಾಗಿ ಮೈಸೂರು, ಚಾಮರಾಜನಗರ ಎರಡೂ ಕಡೆ ಏನು ತಾತ್ಕಾಲಿಕವಾಗಿ ಸಫಾರಿ ಬಂದಾಗಿತ್ತು, ಈಗ ಆರಂಭ ಆಗಿರುವಂಥದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ರೈತ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಈಗ ಏನು ತಾತ್ಕಾಲಿಕವಾಗಿ ಬಂದಾಗಿತ್ತು ಸಫಾರಿ, ಈಗ ಮತ್ತೆ ಆರಂಭವಾಗಿದೆ. ಸರ್, ತಾತ್ಕಾಲಿಕ ಅನ್ನೋ ಮಾತೇ ಇಲ್ಲ. ಬಂದಂದ ಮೇಲೆ ಅವತ್ತೇ ಬಂದದು. ನಾವು ರೈತರ ಮಕ್ಕಳನ್ನ 4-5 ಜನನ ತಿಂದು 4-5 ಜನರು ಹೆಣ್ಮಕ್ಳು ರೈತರ ಮಕ್ಕಳು ಮುಂಡೇರಾದರು. ಸರ್ಕಾರದ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿರ್ತಕ್ಕಂಥ ಅವತ್ತಿನ ಸಮರ್ಥ ಮಂತ್ರಿಗಳು ಇವತ್ತು ಅಸಮರ್ಥರು. ಯಾಕೆ ಅಂತ ಹೇಳಿದ್ರೆ ನಿಲ್ಲಿಸೋಕ್ಕೆ ಸಮರ್ಥರಾಗಿ ನಮ್ಮ ಜೊತೆ ಬಂದು ಸಭೆ ಮಾಡಿದ್ರು. ಇವತ್ತು ಪ್ರಾರಂಭ ಮಾಡಲಿಕ್ಕೆ ಇವರು ಸಭೆ ಮಾಡಬೇಕಲ್ಲ ಸಮರ್ಥರಿದ್ರೆ. ಇವತ್ತು ಅಸಮರ್ಥ ಮಂತ್ರಿಗಳು, ಅಸಮರ್ಥ ಅರಣ್ಯ ಸಚಿವ ಸೇರಿಕೊಂಡು ರೈತರ ಮಕ್ಕಳ ಮೇಲೆ ಸಮಾಧಿ ಕಟ್ಟಿ ಸಫಾರಿಯ ದುಡ್ಡಿನಿಂದ ಈಶ್ವರ್ ಖಂಡ್ರೆ ಒಂದಷ್ಟು ದುಡ್ಡು ಮಾಡಿ ಗ್ಯಾರಂಟಿಗೆ ಸಿದ್ದರಾಮಯ್ಯ ದುಡ್ಡು ಕೊಟ್ಟರೆ ಈ ಗ್ಯಾರಂಟಿ ಸರ್ಕಾರದ ಎಫೆಕ್ಟು ಕಾಡ್ಗೂ ಬಂತು ನೋಡಿ. ಈಗ ಇನ್ನೇನು ಉಳಿದಿಲ್ಲ, ಎಲ್ಲನೂ ಮಾರಿ ತೀರ್ಸರೆ. ಕಾಡನ್ನು ಮಾರಿ ಕಾಡಲ್ಲಿ ಬಂಡವಾಳಶಾಹಿಗಳು, ಶ್ರೀಮಂತರು, ಉದ್ಯಮಿಗಳು, ಅಧಿಕಾರಿಗಳು, MLA ಮಂತ್ರಿಗಳ ಮಕ್ಕಳು ಹಗಲ್ನಾಗ ಕಾಡು ನೋಡ್ತಾರೆ, ರಾತ್ರಿನಾಗ ಮನೇಲಿ ಹೋಗಿ ಮಲಿಕತ್ತಾರೆ. ರೈತನ ಮಕ್ಕಳು ಹಗಲೂ ಹೊಲದಲ್ಲಿರ್ತೀವಿ, ರಾತ್ರಿನೂ ಫಸಲು ಕಾಯಬೇಕು, ಕಾಡು ಪ್ರಾಣಿ ಬರ್ತವೆ ಅಂತ. ಯಾಕೆ ಅಂತ ಹೇಳಿದ್ರೆ ಇವರು ಸಫಾರಿ ಮಾಡಿ ಲೈಟ್ ಹಾಕಿ, DJ ಹಾಕಿ, ಕಾರ್ ಓಡಿಸಿ, ಜೀಪ್ ಓಡಿಸಿ ಕಾಡು ಪ್ರಾಣಿಗಳಿಗೆ ಹುಲಿ, ಸಿಂಹ, ಆನೆ, ಚಿರತೆ ಇವಕ್ಕೆಲ್ಲಕ್ಕೂ ಕೂಡ ಡಿಸ್ಟರ್ಬ್ ಮಾಡಿ ಇವೆಲ್ಲ ಕಾಡಿನಿಂದ ಹೊರಗಡೆ ಬರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಆಗ ಯಾರನ್ನು ತಿಂತಾವೋ? ಮಂತ್ರಿ MLA ಮಕ್ಕಳು ತಿಂತಾವ? ಜೀಪ್ನೊಳಗೆ ಕೂತ್ಕೊಂಡು ರಿವಾಲ್ವರ್ ಮಡಿಕೊಂಡು ಕ್ಯಾಮ್ರಾ ಹಾಕ್ಕೊಂಡು ನೀವು ನೋಡ್ಕೊಂಡು ಹೊಟ್ಟಿರ್ತೀರಿ. ಇಲ್ಲಿ ನಾವು ನಿಮಗೆ ಹಾಲು, ಹಣ್ಣು, ತರಕಾರಿ, ಮೊಟ್ಟೆ ಕೊಡೋಕ್ಕೆ ಹಗಲು ರಾತ್ರಿ ದುಡಿದು ನಮ್ಮ ರೈತನ ಮಕ್ಕಳು ಬಲಿ ಆಗ್ತಾ ಇದ್ದಾರಲ್ಲ. ನೀ ಜುಜುವಿ 20 ಲಕ್ಷ ಕೊಡ್ತೀರಪ್ಪ, ಈ 20 ಕೋಟಿ ಎಲ್ಲ 200 ಕೋಟಿ ಕೊಡ್ತೀವಿ MLA ಮಂತ್ರಿಗಳ ಮಕ್ಕಳಿಗೆ, MLA ಮಂತ್ರಿಗಳಿಗೆ, ಸರ್ಕಾರದಲ್ಲಿ MP ಗಳಿಗೆ, ಮೋದಿ, ರಾಹುಲ್ ಗಾಂಧಿ. ನೀವೆಲ್ಲ ಬನ್ನಿ, ಕಾಡು ಕಾಯಿರಿ, ಕಾಡಿನೊಳಗೆ ಮನೆ ಮಾಡ್ಕೊಂಡಿರಿ. ನೀವು ಹುಲಿ, ಸಿಂಹ ನೋಡಬೇಕು, ಹುಲಿ ನೋಡಬೇಕು ಅನ್ನೋನಿಗೆ ಜೂ ಗಾಡಿ ಇದೆಯಲ್ಲಪ್ಪ, ಕರ್ಕೊಂಬಂದು ಜೂ ಗಾಡಿನೊಳಗಡೆ ಹುಲಿ ಬೋನಿದೆಯಲ್ಲ ಒಳಗೆ ಕಳಿಸಿ, ಅವನ ಒಳಗೆ ಕಳಿಸ್ರಿ. ಅಲ್ಲಿ ಕಿಸ್ ಕೊಟ್ಟು, ಮುತ್ತು ಕೊಟ್ಟು, ಅದು ಮುದ್ದಾಡ್ಕೊಂಡು ಕಣ್ಣು ತುಂಬ ನೋಡ್ಕೊಂಡು ಈಚೆ ಬರಲಿ. ಆಗ ಗೊತ್ತಾಯ್ತದೆ ಅದ್ರ ಪರಿಸ್ಥಿತಿ ಏನು ಅಂತ. ಆ ಪರಿಸ್ಥಿತಿನ ನಾವು ಅನುಭವಿಸ್ತಾ ಇದ್ದೀವಿ. ರೈತ ಮಕ್ಕಳಲ್ಲಿ ಬಂಡೀಪುರ, ನಾಗರಹೊಳೆ ಭಾಗದಲ್ಲಿ, ಕಾಡಂಚಿನ ಪ್ರದೇಶದಲ್ಲಿ ವ್ಯವಸಾಯ ಮಾಡಲಿಕ್ಕೆ ಆಗ್ತಾಯಿಲ್ಲ. ಜೀವನ ಮಾಡ್ತಕ್ಕಂಥದ್ದು ಭಾಳ ಕನಿಷ್ಠವಾಗಿದೆ. ರೆಸಾರ್ಟ್ಲಿ ಕೆಲಸ ಮಾಡೋರು ಮತ್ತು ಸಫಾರಿ ನಿಂತು ಹೋದರೆ ಅನಾಥರಾಗ್ತಾರೆ ಜನ ಅಂತ ಹೇಳ್ತಿರಲ್ಲ ಅವಿವೇಕಿಗಳು. ನೀವು ರೆಸಾರ್ಟಲ್ಲಿ, ಸಫಾರಿನಲ್ಲಿ ಕೆಲಸ ಮಾಡೋರು ಬೀದಿಗೆ ಆತಂತ್ರ ಆದರೆ ಸಾರಾಯಿ ನಿಂತಾಗ ಎಲ್ಲೋಗಿದ್ರಿ ನೀವು? ಬೀದಿಗೆ ಬರಲ್ವ ಜನ? ಒಂದಂಕಿ ಲಾಟ್ರಿ ನಿಂತೋಯ್ತಲ್ಲ, ಆವಾಗ ಬೀದಿಗೆ ಬರಲ್ವ ಜನ? ಸರ್ಕಾರ ಅಂದರೆ ಏನು ಹೋಗಾದ್ರೆ? ಮಿಸ್ಟರ್ ಸಿದ್ದರಾಮಯ್ಯ, ವಾಟ್ ಈಸ್ ಎ ಸರ್ಕಾರ? ಸರ್ಕಾರ ಅವ್ರಿಗೆ ಆಲ್ಟರ್ನೇಟ್ ಮಾಡಿ ಅನುಕೂಲವಾಗಿರ್ತಕ್ಕಂಥವ್ರಿಗೆ, ಸಮಸ್ಯೆ ಇರ್ತಕ್ಕಂಥವ್ರನ್ನ ಬಗೆಹರಿಸೋದು ಸರ್ಕಾರವಾ? ಸಮಸ್ಯೆನ ಕಾಡು ಪ್ರಾಣಿಗಳು ಬಂದು ರೈತರ ಮಕ್ಕಳನ್ನ ತಿನ್ನೋದಕ್ಕೆ ಸೃಷ್ಟಿ ಮಾಡ್ತಕ್ಕಂಥ ಸರ್ಕಾರನ? ಇಷ್ಟೆಲ್ಲ ಗೊತ್ತಿದ್ರು ಸರ್ಕಾರ ಯಾಕೆ ಸಫಾರಿನ ಆರಂಭಿಸ್ತು? ಯಾಕಂದ್ರೆ CM ಸಿದ್ದರಾಮಯ್ಯ ಅವರು ಮೈಸೂರು ಜಿಲ್ಲೆಯವರೇ. ಎಲ್ಲ ತೀರೋಗಿದೆ, ಜೋಬ್ ಖಾಲಿ ಡಬ್ಬಿಗೆ ಸಚಿವರುಗಳಿಗೆ ಟಾಸ್ಕು. ಅರಣ್ಯ ಸಚಿವರೇ, ನೀ ಸಫಾರಿ ನಿಲ್ಲಿಸಿದೆಯಪ್ಪ, ನಿಂತ ಬರ್ತಿರ್ತಕ್ಕಂಥ ಟಾಸ್ಕಲ್ಲಿ ದುಡ್ಡು ಬರ್ತಾಯಿಲ್ಲ, ನಾವು ಸರ್ಕಾರಕ್ಕೆ ನಮ್ಮ ಕಾರು ಮತ್ತು ನಾವು ಹಾಕೊಳ್ತಕ್ಕಂಥ ತಿಂತಕ್ಕಂಥ ಆಹಾರಕ್ಕೂ ಕೊರತೆ ಆಗದೆ, ಗ್ಯಾರಂಟಿಯಿಂದಾಗಿ ಎಲ್ಲ ಎಫೆಕ್ಟು ನಿಂತೋಗದೆ. ಈ ಗ್ಯಾರಂಟಿಗೂ ದುಡ್ಡು ಬೇಕು. ಅಲ್ಲಿ ಯಾರು ಸಾಯಲಿ, ಯಾರ ಸಮಾಧಿನಾರು ಕಟ್ಟು, ಏನಾರು ಹಾಳಾಗೋಗಲಿ, ನನ್ನ ಸರ್ಕಾರನ ಇರೋ ಗಂಟ ನಡೆಸಬೇಕು, ಗ್ಯಾರಂಟಿ ನಡೆಸಬೇಕು ಅಂತ.
ನಿನ್ನ ಗ್ಯಾರಂಟಿ ಎಲ್ಲಗೂ ನಾವು ವಾರಂಟಿ ಕೊಟ್ಟು ಕಳಿಸ್ಬಿಡ್ತೀವಿ. ನಿನಗೆ ವಾರಂಟಿ ಇರೋದು ಎಷ್ಟು ವರ್ಷ? 5 ವರ್ಷ ನಿನ್ನ ಗ್ಯಾರಂಟಿಗೆ. ನಮ್ಮ ವಾರಂಟಿ ಇರೋದು ಜೀವನ ಪೂರ್ತಿ. ಕಾಡ್ಲಿ ನಾವು ಜೀವನ ಪೂರ್ತಿ ಇರೋರು ಕಣ್ರಿ. ನಮ್ಮ ಮಕ್ಕಳನ್ನ ಬಲಿ ಕೊಟ್ಟು ನಿನ್ನ ಗ್ಯಾರಂಟಿ ನಡೆಸೋಕ್ಕೆ ನೀ ಸೂರುಟಿ ಮಾಡೋಕೆ ಕೊಟ್ರೆ ಈಶ್ವರ್ ಕಂಡ್ರೆ ಇವೆಲ್ಲ ನಡೆಯಲ್ಲ. ಈಶ್ವರ್ ಕಂಡ್ರೆ ಒಂದು ಪಿಟೀಲ್ ಬಿಡ್ತಾವ್ರೆ ಈಗ ಹೊಸ್ದಾಗಿ ಅಂತಾನ ಪಿಟೀಲ್ನೀಗ. ಈ ಪಿಟೀಲ್ನೆಲ್ಲ ಮುಚ್ಕೊಂಡು ಈಶ್ವರ್ ಕಂಡ್ರೆ ಮೊದಲು ಮೈಸೂರು ಚಾಮರಾಜನಗರ ಜಿಲ್ಲೆ ಚುನಾಯಿತ ಪ್ರತಿನಿಧಿಗಳು, ಶಾಸಕರು, ಜಿಲ್ಲಾ ಮಂತ್ರಿಗಳು ಸಮರ್ಥ ಇದ್ರಿ. ಯಾವಾಗ ಈಶ್ವರ್ ಖಂಡ್ರೆ ಆದಿಯಾಗೂ ಸಮರ್ಥ, ಮುಖ್ಯಮಂತ್ರಿನೂ ಸಮರ್ಥ. ಆಗ ಸಫಾರಿ ಕಾಡು ಪ್ರಾಣಿಗಳು ತೊಂದರೆ ಆಗ್ತಾಯಿದೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರಿ. ಈಗ ಯಾರನ್ನ ಕೇಳಿದ್ರಿ? ಈಗ ಒಂದು ವೇಳೆ ಸಫಾರಿಯನ್ನು ನಿಲ್ಲಿಸದೆ ಮುಂದುವರೆದ್ರೆ ರೈತರ ಹೋರಾಟ ಆಗಿರುತ್ತೆ ಸರ್. ಮುಂದುವರೆದ್ರೆ ಏನೋ ಪದನೂ ಇಲ್ಲ, ಆರಂಭ ಅಂತಕ್ಕಂಥದ್ದೇ ಇಲ್ಲ. ಯಾವುದೇ ಕಾರಣಕ್ಕೂ ಸಫಾರಿ ಇಲ್ಲ. ಅವತ್ತು ಬಂದಾಗಿದೆ, ಇವತ್ತು ಬಂದಾಗಿದೆ. ನೀವು ರಿಯಾಲಿಟಿ ಚೆಕ್ ಮಾಡಿ. ಕಾನೂನನ್ನ ಕೈಗೆ ತಗೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂದರೆ ಸಫಾರಿ ಮುಂದುವರಿಲಿ. ಕಾನೂನನ್ನ ಕೈಗೆ ತಗೊಳ್ತಕ್ಕಂಥ ಪರಿಸ್ಥಿತಿ ಬೇಡ. ನಾವು ನಮ್ಮ ಜೊತೆ ಸಭೆ ಮಾಡಿರಿ, ನೀವು ಏನು ಸಮಸ್ಯೆ ಇದನ್ನ ಹಂಚ್ಕೊಳ್ಳಿ. ಯಾವ ರೀತಿ ಸಫಾರಿನ ನಿಲ್ಲಿಸಲಿಕ್ಕೆ ನೀವು ಸಭೆ ಮಾಡಿದ್ರಿ, ಸಫಾರಿನ ಆರಂಭ ಮಾಡಲಿಕ್ಕೂ ಕಾಡು ಕಾಯ ಮಂತ್ರಿ ಬಂದು ನಮ್ಮ ಜೊತೆ ಕಾಡಲಿ ಮಾಡೋ ಸಭೆನ ಚರ್ಚೆ ಮಾಡು. ನೀನು ಕಾಡು ಕಾಯಕ್ಕೆ ಸಂಬಳ ಕೊಡ್ತಾ ಇಲ್ವಾ ಮಂತ್ರಿಗೆ? ನೀ ಸಂಬಳ ತಗೋತಾ ಇಲ್ವಾ? ಅರಣ್ಯ ಇಲಾಖೆ ಅಧಿಕಾರಿಗೆ ಸಂಬಳ ಕೊಡ್ತಾ ಇಲ್ವಾ? ನೀವು ಕಾಡಲೇ ಬಂದು ಮಾಡಿರಿ. ನಿಮ್ಮ ಕೆಲಸ ಏನು? ಕಾಡು ಕಾಯತ್ತಾನೆ. ಕಾಡ್ಲು ಬಂದು ಕೆಲಸ ಮಾಡಿ ವಿಧಾನಸೌಧದಲ್ಲಿ ಕೂತ್ಕೊಂಡು ನಿನ್ನ ಆದೇಶ ಮಾಡಿಬಿಟ್ರೆ ನಿನ್ನ ಆದೇಶ ಒಪ್ಕೊಳ್ಳೋಕ್ಕಾಗ್ತಾ? ನಾವು ಕಾಡಿಗೆ ಬಾ, ನಮ್ಮನ್ನು ಕರಿ, ಚರ್ಚೆ ಮಾಡು. ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಅದ್ರ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಸಮಸ್ಯೆ ಭಾಳ ಕಠಿಣವಾಗಿದ್ದರೆ ನಾವು ಜೊತೆಲಿ ಹಂಚ್ಕೊಳ್ಳೋಣ. ಹೋರಾಟ ತೀವ್ರತೆ ಇರ್ತದೆ. ಆರಂಭ ಅಂತಕ್ಕಂಥ ಪದ ಇಲ್ಲ. ಯಾವುದೇ ಕಾರಣಕ್ಕೂ ಸಫಾರಿ ಇಲ್ಲ. ಇದು ಸರ್ಕಾರ ಸಫಾರಿ ನಿಲ್ಲಿಸಬೇಕು, ಸಫಾರಿ ನಿಲ್ಲಿಸಬೇಕು. ಸಫಾರಿ ಇಲ್ಲ. ಪ್ರತಿಭಟನೆಗೆ ಅನುಮತಿ ತಗೊಳ್ಳಿ ಅಂತ ಇದ್ದಾರೆ, ನೀವು ಅಲ್ಲಿ ಹೋಗಿ ತಡೀಲಿಕ್ಕೆ ಆಗ್ತದ ಅಂತ? ಸರ್, ಪ್ರತಿಭಟನೆಗೆ ಅನುಮತಿ ಕೇಳ್ತಾವ್ರದ್ದು ದೊಡ್ಡ ನಾಯಕನ ಕೇಳ್ಕೊಂಡು ನಾವೇನು ಮಾಡಲ್ಲ. ಕೋಳಿ ಕೇಳ್ಕೊಂಡು ಮೆಣಸರಿಲ್ಲ. ನಾವು ನಮ್ಮ ಪ್ರಜಾಪ್ರಭುತ್ವದೊಳಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯ ಇದೆ, ಪ್ರತಿಭಟನೆ ಹಕ್ಕಿದೆ. ಅದನ್ನು ಚಲಾಯಿಸ್ತೀವಿ. ಅವ್ರಿಗೆ ತಾಕತ್ತಿದ್ರೆ ಅವ್ರು ಏನು ಮಾಡ್ತಾರೆ ಮಾಡಲಿ. ನಮ್ಮ ತಾಕತ್ತೇನು ತೋರಿಸ್ತೀವಿ. ನಮ್ಮ ತಾಕತ್ತು ಯಾವಾಗ ತೋರಿಸಿದೀವಿ ಗೊತ್ತಾ? ಸಫಾರಿ ನಿಲ್ಲಿಸ್ತಮಲ್ಲ ಅವತ್ತೇ ನಮ್ಮ ತಾಕತ್ತು ತೋರಿಸಿದ್ವಿ. ಯಾಕೆ ಸಫಾರಿ ನಿಲ್ತು? ಯಾರು ನಿಲ್ಲಿಸ್ತು ಸಫಾರಿನ? ಸರ್ಕಾರ ಏನಾದ್ರು ಬಂದು ಸ್ವಚ್ಛೆ ನಿಲ್ಲಿಸ್ತಾ? ಸಿದ್ದರಾಮಯ್ಯ ಸ್ವಂತವಾಗಿ ನಿಲ್ಲಿಸ್ನಾ? ಅಂದರೆ ಸಿದ್ದರಾಮಯ್ಯನಿಗೆ, ಈಶ್ವರ್ ಖಂಡ್ರೆಗೆ, MLAಗಳಿಗೆ ಸಫಾರಿ ಬೇಕಾದ ಜನಕ್ಕೆ ಬೀಗ ಹಾಕ್ಬಿಡೋದು, ಇವ್ರು ಜೋಬ್ ಕಾಲೇಜ್ ಜನಕ್ಕೆ ಬೀಗ ತೆಗೆದುಬಿಟ್ಟು ಹಾಕ್ಬಿಡ್ಬಿಡೋದ? ಬನ್ನಿರಿ, ಅಲ್ಲಿ ಮಣಿಕಳ್ಳಿ ಕಾಡು ಕಾಯಿರಿ. ನೀವು ಅಲ್ಲಿರಿ. ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ನಿಮ್ಮ ಇರ್ತಕ್ಕಂಥ ಸಂಬಂಧಿಕರು ಎಲ್ಲರನ್ನೂ ಕರ್ಕೊಂಬಂದಲ್ಲಿ ಬಿಡಿ. ಕಾಡು ಕಾಯತ್ತೋಕೆ ಅಲ್ಲಿ ಇದ್ಕೊಳ್ಳಿ. ನಮ್ಮ ಜಮೀನು ಕೊಡ್ತೀವಿ ನಿಮ್ಮ ಗುತ್ತಿಗೆಗೆ. ನಮ್ಗೆ ವರ್ಷಕ್ಕೆ ಇಷ್ಟು ಅಂತ 10 ಲಕ್ಷ ದುಡ್ಡು ಕೊಡ್ಬಿಡಿ ಎಕರೆಗೆ. ನೀವೇ ಅಲ್ಲಿರಿ, ನಾವು ವಿಧಾನಸೌಧದಲ್ಲಿ ಇರ್ತೀವಿ. ಯಾಕೆ ಅಂತೇಳಿದ್ರೆ ನೀವು ಸಫಾರಿ ಬೇಕಲ್ಲಪ್ಪ. ನೀವು ಬೇಕಾದವ್ರು ಕರ್ಕೊಂಡು ಸಫಾರಿಗೆ ಬಿಡಿ ಒಳಕ್ಕೆ. ಯಾಕೆ ಸಿದ್ದರಾಮಯ್ಯನೇ ಬಿಡಲಿ ಒಳಗೆ ಸಫಾರಿಗೆ, ಈಶ್ವರ್ ಖಂಡ್ರೆನೇ ಒಳಗೆ ಬಿಡಲಿ. ನಾವು ವಿಧಾನಸೌಧದಲ್ಲಿ ನಾವು ಆಡಳಿತ ಮಾಡ್ತೀವಿ. ಯಾರ್ಯಾರು ಆತಂತ್ರಕ್ಕೆ ಬರ್ತಾರೆ ಅವ್ರಿಗೆಲ್ಲ ನಾವು ನಿಭಾಯಿಸ್ತೀವಿ. ನಾವು ಈ ಥರ ಥರ್ಡ್ ಕ್ಲಾಸು ಬೇರೆ ಬೇರೆ ನಿರ್ಧಾರ ತಗೊಳ್ತಕ್ಕಂಥದ್ದು ರೈತ ವರ್ಗದ ಮೇಲೆ ಸಮಾಧಿ ಕಟ್ಟತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ. ಯಾವುದೇ ಕಾರಣಕ್ಕೂ ಸಫಾರಿ ಆರಂಭವಿಲ್ಲ, ಸಂತ್ಯನೂ ಇಲ್ಲ. ಅವತ್ತೇ ನಿಂತಿದೆ, 4 ತಿಂಗಳಿಂದನೇ. ಇವತ್ತು ನಿಂತಿದೆ. ಎಷ್ಟು ಜನ ಬಂಧಿಸ್ತಾರೆ? ಜೈಲು ಎಷ್ಟಿದ್ದಾವೆ? ಅಲ್ಲಪ್ಪ, ಜೈಲಲ್ಲಿ ಸಂಬಳ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಊಟ ಕೊಡ್ತಾರೆ. ಇಲ್ಲಿ ಪ್ರಾಣಿಗಳು ತಾವು ಕಡ್ದು ಜನ ನಾವು ಸಾಯೋದ್ರ ಬದಲು ಜೈಲಲ್ಲೇ ಇರ್ತೀವಪ್ಪ. ಎಷ್ಟು ಜೈಲಿದೆ ಕರ್ನಾಟಕದಲ್ಲಿ? ತುಂಬಕ್ಕೆ ನಮ್ಮ ರೈತರು ತುಂಬಕ್ಕೆ ಎಷ್ಟು ಜೈಲು ಮಡಗಿದ್ದಾರೆ? ತಾಕತ್ತಿದ್ರೆ, ಕಾನೂನಿದ್ರೆ ಮಾಡಲಿ. ಅದನ್ನು ನಾವು ಅದ್ರ ಬಗ್ಗೆ ಚಿಂತೆ ಇಲ್ಲ. ಇದು ರೈತ ಮುಖಂಡರ ಖಡಕ್ ಎಚ್ಚರಿಕೆ. ಯಾವುದೇ ಕಾರಣಕ್ಕೂ ಸಫಾರಿಯನ್ನು ಆರಂಭ ಆಗೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಮಾಡಿದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ, ಜೈಲಿಗೆ ಹೋಗೋಕ್ಕೂ ಸಿದ್ಧರಿದ್ದೇವೆ. ಹಾಗಿಲ್ಲದಿದ್ದರೆ ನಮಗೆ ವಿಧಾನಸೌಧದಲ್ಲಿ ಅವಕಾಶ ಕೊಡಿ. ವಿಧಾನಸೌಧದಲ್ಲಿರೋರು ನಮ್ಮ ಅರಣ್ಯದ ಅಂಚಿಗೆ ಬನ್ನಿ, ನಾವೇ ಜಮೀನನ್ನು ಕೊಡ್ತೇವೆ, ಕೃಷಿ ಮಾಡಿ, ಸಫಾರಿ ಮಾಡಿ, ಯಾರೂ ಏನನ್ನು ಕೇಳೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9.